ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಹೀರೋ ಆನಂದನ್ನ ತೋರಿಸ್ತಾರೆ. ಈತ ಫುಲ್ ಬೇಜಾರ್ನಲ್ಲಿ ಕುಡಿತಾ ಕುಡಿತಾ ಗಡ್ಡ ಎಲ್ಲ ಬಿಟ್ಕೊಂಡು ದೇವದಾಸನ್ ರೇಂಜಿಗೆ ಕೂತ್ಬಿಟ್ಟವ್ರೆ, ಲವ್ ಫೇಲ್ಯೂರ್ ಆಗ್ಬಿಟ್ಟು. ಎನಿವೆ ಈ ವಯ್ಯ ಯಾಕೆ ಹಿಂಗೆ ದೇವದಾಸ ಆದ್ರು ಅಂತ ಸ್ಟೋರಿಯನ್ನು ನಮ್ಗೆ ಫ್ಲಾಶ್ ಬ್ಯಾಕ್ ಗೆ ಕರ್ಕೊಂಡೋಗಿ ಹೇಳ್ತಾರೆ. ನಮ್ ಹೀರೋ ಆನಂದ ಮತ್ತೆ ಹೀರೋಯಿನ್ ವೈಷ್ಣವಿ ಇಬ್ರು ಒಂದೇ ಸ್ಕೂಲ್ ನಲ್ಲಿ ಓದ್ತಾ ಇರ್ತಾರೆ. ಸ್ಕೂಲ್ ನಲ್ಲಿ ಅವ್ರಿಗೆ ಲವ್ ಆಗೋಗ್ಬಿಡತ್ತೆ. ಅಲ್ಲಲ್ಲ ಮೀಸೆ ಬರೋಕ್ ಮುಂಚೆನೆ ಲವ್. ಎನಿವೆ ವೈಷ್ಣವಿಗೆ ಆನಂದನ್ ಮೇಲೆ ಲವ್. ಮೇಷ್ಟ್ರಿಗೆ ಈ ಚಿಕ್ಕ ಐಕ್ಳುಗಳೆಲ್ಲ ಲವ್ ಮಾಡೋದು ಇಷ್ಟ ಇಲ್ಲ. ಅದಕ್ಕೆ ರಾಖಿ ಹಬ್ಬದ ದಿನ ಎಲ್ಲಾ ಹೆಣ್ಮಕ್ಳು ಗಂಡು ಮಕ್ಳಿಗೆ ರಾಖಿ ಕಟ್ಟಿ ಅಂತ ಹೇಳ್ತಾವ್ರೆ. ಬಟ್ ವೈಷ್ಣವಿ ರಾಖಿ ಕಟ್ಟೋಕ್ ತಯಾರಿಲ್ಲ. ತಾಳಿ ಕಟ್ಟಿಸ್ಕೊಳ್ಳೋ ಕೈಲಿ ರಾಖಿ ಕಟ್ಟಿಸ್ಕತೀನ ಅಂತ ರೋಚ್ಕೆದ್ ಬಿಟ್ಟೈತಿವಮ್ಮ. ನನ್ನ ಅದಕ್ಕೆ ವಿರುದ್ಧ ಅಂತ ಮೇಷ್ಟ್ರು ಸಿಕ್ಕಾಪಟ್ಟೆ ಹೊಡಿತಾವ್ರೆ. ಇದನ್ನೆಲ್ಲ ಆನಂದ ಗಮನಿಸ್ತಾವ್ನೆ. ಅಂಡ್ ಅವತ್ ಸಾಯಂಕಾಲ ಬಂದ್ ಕೇಳ್ತಾನೆ ವೈಷ್ಣವಿ ಹತ್ರ, ಯಾಕಮ್ಮಿ ನಂಗೆ ರಾಖಿ ಕಟ್ಲಿಲ್ಲ, ಅಷ್ಟೊಂದು ಯಾಕಮ್ಮಿ ಅದೇ ತಿಂದೆ ಅಂತ. ಅಷ್ಟರಲ್ಲಿ ಆನಂದಂಗೆ ಫ್ಲಾಶ್ ಆಗತ್ತೆ ವೈಷ್ಣವಿಗೆ ನನ್ನ ಮೇಲೆ ಲವ್ ಇದೆ ಅಂತ. ಸರಿ ನೀವೆಲ್ಲ ನಾನು ನಿನ್ನ ಲವ್ ಮಾಡ್ತೀನಿ ಕಣಮ್ಮಿ ಅಂತ ಒಪ್ಕೊಂಡ್ಬಿಡುತ್ತೆ. ಅಲ್ಲಿಂದ ಇವರ ಪ್ರೇಮ ಕಥನ ಶುರು. ಏನಿವೆ ಇವ್ರು ಹಿಂಗೆ ಲವ್ ಮಾಡ್ಕೊಂಡು ದೊಡ್ಡವ್ರಾಗ್ತಾರೆ. 10ನೇ ಕ್ಲಾಸ್ ಬಂದ್ಬಿಡುತ್ತೆ, ಎಕ್ಸಾಮ್ ಬರುತ್ತೆ, ಎಕ್ಸಾಮ್ ಬರೀತಾರೆ. ರಿಸಲ್ಟ್ ನಲ್ಲಿ ವೈಷ್ಣವಿ ಪಾಸು, ಆನಂದ ಫೇಲು. ಸರಿ ಇವಾಗ ಆನಂದನ್ ಫೀಲು, ಇವಳು ಓದ್ಬಿಟ್ಟು ಮುಂದುವರೆದು ಬಿಡ್ತಾಳೆ, ನನ್ ಲವ್ ನ ಇವಳು ಮರೆತು ಬಿಡ್ತಾಳೆ ಅಂತ. ಬಟ್ ವೈಷ್ಣವಿ ಜಗದೇ ಕಮಲ್ಲಿ, ನೋಡಾನಂದು ನೀನ್ ಓದ್ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀನಿ, ಆದ್ರೆ ನೀನ್ ಲವ್ ಮಾಡೋದ್ ಮಾತ್ರ ಬಿಟ್ಬಿಡಲ್ಲ ಅಂತ ಡೈಲಾಗ್ ಹೊಡಿತೈತೆ. ಅಚ್ಚೋ ನನ್ ಲವರು ಎಷ್ಟು ಕೋಣ ಮರಿ ಅಲ್ಲೆಲ್ಲ ಜಾಣ ಮರಿ ಅನ್ಕೊಂಡು ಆನಂದ ಫುಲ್ಲು ಕರ್ಗೋಗ್ಬಿಟ್ಟು ಪಾಡಿ ನೀನು ಓದಮ್ಮಿ ನನ್ ಪಾಡಿ ನಾನು ಇರ್ತೀನಿ ಅನ್ಬಿಟ್ಟು ಅವತ್ತಿಂದ ಆಟೋ ಓಡಿಸ್ಕೊಂಡಿರಕ್ ಶುರು ಮಾಡ್ತಾರೆ. ಇತ್ಲಾಗೆ ವೈಷ್ಣವಿ 10th ಪಾಸ್ ಮಾಡಿ PUC ಪಾಸ್ ಮಾಡ್ಬಿಟ್ಟು ಇಂಜಿನಿಯರಿಂಗ್ ಸೇರ್ಕೊಂಡ್ಬಿಡ್ತದೆ. ಆನಂದು ಈಗ್ಲೂ ಆಟೋ ಓಡಿಸ್ತಾವ್ರೆ. ಬಟ್ ಇವ್ರಿಬ್ರು ಲವ್ ಮಾತ್ರ ಬ್ರೇಕಪ್ ಆಗಿಲ್ಲ ಇನ್ನು ಹಂಗೆ. ಬಟ್ ಈ ಸಲ ವೈಷ್ಣವಿ ಫೀಲಿಂಗ್ ಶುರು ಆಗದೆ. ನಾನ್ ಕಾಲೇಜ್ ಹೋಗ್ತೀನಿ, ನೀನ್ ಆಟೋ ಓಡ್ಸಕ್ ಹೋಗ್ತೇ, ಇಬ್ರು ದೂರ ಆಗ್ಬಿಟ್ರೆ ಹೆಂಗೆ ಅಂತ. ಆಗ ಆನಂದ ವೈಷ್ಣವಿನ ಕನ್ವಿನ್ಸ್ ಮಾಡ್ತಾರೆ, ಬೇಡಮ್ಮಿ ಇವತ್ತು ಆಟೋದಲ್ಲಿ ನಿನ್ನ ಕಾಲೇಜಿಗೆ ಕರ್ಕೊಂಡೋಗಿ ಬಂದ್ ಬಿಟ್ಬಿಡ್ತೀನಿ, ಡೈಲಿ ನಿನ್ನ ಆಟೋದಲ್ಲೇ ಪಿಕಪ್ ಡ್ರಾಪ್ ಮಾಡ್ತೀನಿ, ನಾವಿಬ್ರು ದೂರ ಆಗೋದಿಲ್ಲ, ಎಂತೆಂತದೋ ಒಂದಾಗ ದೂರ ಆಗಿಲ್ಲ, ಈಗ ದೂರ ಆಗ್ಬಿಡ್ತೀವ ಅನ್ಬಿಟ್ಟು ಕಾಲೇಜ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅಂಡ್ ಕಾಲೇಜ್ ಒಳಗಡೆ ವೈಷ್ಣವಿ ಹೋದ್ರೆ ಅಲ್ಲೆಲ್ಲ ಶ್ರೀಮಂತರ ಮಕ್ಕಳು. ಈ ವೈಷ್ಣವಿ ಮತ್ತೆ ಆಕೆಯ ಫ್ರೆಂಡ್ ಇವರಿಬ್ರೇನೆ ಬಡವರ್ಗದ ಜನ. ಅಂಡ್ ನೋಡಕ್ ಚೆನ್ನಾಗಿಲ್ಲ ಅಂತ ಇವ್ರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೇರೆ. ನೋಡಕ್ ಚೆನ್ನಾಗಿ ಅವ್ರಿಗೂ ವಿಡಿಯೋದಲ್ಲ ಬ್ರೈಟ್ನೆಸ್ ಗಿಟ್ನೆಸ್ ಏನೋ ಕಮ್ಮಿ ಮಾಡ್ಬಿಟ್ಟು ಕಲರ್ ಕಪ್ಪಾಗಂಗ್ ಮಾಡ್ಬಿಟ್ಟವ್ರೆ. ಅಂಡ್ ಪರ್ಸೆಪ್ಷನ್ ಕೊಟ್ಟಿರೋದೇನು ಕಪ್ಪು ಗಿದ್ಬಿಟ್ರೆ ಚೆನ್ನಾಗ್ ಕಾಣಲ್ಲ ಅಂತ. ಬೇಸಿಕಲಿ ರೇಸಿಸಂ. ಆಲ್ ರೈಟ್ ಮುಂದಕ್ಕೆ ಹೋಗೋಣ. ರಂಗಣ್ಣ ಕಾಪಿರೈಟ್ ಸ್ಟ್ರೈಕ್ ಹಾಕ್ಬೇಡ ನಿನ್ ಡೈಲಾಗ್ ಹೇಳ್ಬಿಟ್ಟೆ. ಎನಿವೆ ಸರಿ ಈಗ ವೈಷ್ಣವಿ ಫಸ್ಟ್ ಡೇ ಕ್ಲಾಸ್ ಅನ್ನು ಮುಗಿಸಿ ಮನೆಗ್ ಬತ್ತಾಳೆ, ಮುಖ ಸಪ್ಪಗಿದೆ. ಡಿಸೈಡ್ ಮಾಡ್ತಾರೆ ಇವಳ ಮುಖವನ್ನ ಅರಳಿಸ್ಬಿಡ್ಬೇಕು ಅಂತ. ಈ ವೈಷ್ಣವಿಗೆ ಗಿಫ್ಟ್ ಗಳು ಅಂದ್ರೆ ಅತಿ ಆಸೆ. ಸೊ ಆನಂದ ಒಂದು ಗಿಫ್ಟ್ ತಂದವ್ರೆ. ಏನ್ ಗಿಫ್ಟ್? ಮೊಬೈಲ್ ಫೋನು. ವೈಷ್ಣವಿಗೆ ಒಂದು ಮೊಬೈಲ್ ಫೋನು, ಆನಂದಂಗ್ ಒಂದು ಮೊಬೈಲ್ ಫೋನು, 2 ಮೊಬೈಲ್ ಫೋನ್ ತಂದವ್ರೆ. ಅಂಡ್ ವೈಷ್ಣವಿಗೆ ಹೇಳ್ತಾರೆ, ಈ ಫೋನ್ ಅನ್ನ ನೀನ್ ಇಟ್ಕೊ, ಒಂದು ಫೋನ್ ನಾನ್ ಇಟ್ಕೊಂತೀನಿ, ನಾವಿಬ್ರು ಅವಾಗ ದೂರ ಇರಲ್ಲ, ಯಾವಾಗ ಬೇಕೋ ಅವಾಗ ಮೆಸೇಜ್ ಮಾಡ್ಬೋದು, ಮಾತಾಡ್ಬೋದು ಅಂತ. ಗಿಫ್ಟ್ ಅನ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತಾರೆ ವೈಷ್ಣವಿ. ಆಂಡ್ರಾಯ್ಡ್ ಫೋನು, ಟಚ್ ಸ್ಕ್ರೀನು, ಯಾರಿಗುಂಟು ಯಾರಿಗಿಲ್ಲ, ಆಬ್ವಿಯಸ್ಲಿ ಖುಷಿ ಆಗಿದೆ ವೈಷ್ಣವಿಗೆ. ನೆಕ್ಸ್ಟ್ ಡೇ ವೈಷ್ಣವಿ ಮತ್ತೆ ಕಾಲೇಜ್ ಹೋದಾಗ ಅಲ್ಲಿ ನಮ್ಗೆ ಒಂದು ಹೊಸ ಪಾತ್ರ ಪರಿಚಯ ಆಗುತ್ತೆ. ಅವ್ರ ಹೆಸರು ವಿರಾಜ್ ಅಂತ. ಈತ ಸಿಕ್ಕಾಪಟ್ಟೆ ಸ್ಟೈಲಿಶು, ಸಿಕ್ಕಾಪಟ್ಟೆ ಶ್ರೀಮಂತ. ಕಾಲೇಜಲ್ಲಿ ಹುಡುಗಿ ಇರಲ್ಲ, ಈ ಹುಡುಗನಿಂದನೇ ಇರ್ತಾರೆ. ಆದ್ರೆ ಈ ಹುಡುಗ ವೈಷ್ಣವಿ ನೋಡಿದ ತಕ್ಷಣ ಬೋಲ್ಡ್ ಆಗ್ಬಿಡ್ತಾರೆ. ಸಿಂಪಲ್ ಆಗಿ ತುಂಬಾ ಕ್ಯೂಟ್ ಆಗಿದ್ಯಾ ಕಣಮ್ಮಿ ಅಂತ ಆಕಾಶಕ್ಕೆ ಹತ್ತಿಸ್ತಾವ್ರ ವೈಷ್ಣವಿನ. ಹೀಗೆ ಅವರಿಬ್ರು ದಿನ ಕಳೆದಂತೆ ಬೆಸ್ಟ್ ಫ್ರೆಂಡ್ ಗಳು ಕೂಡ ಆಗ್ಬಿಡ್ತಾರೆ. ಬಡ ಕುಟುಂಬದ ಹುಡುಗಿ ಶ್ರೀಮಂತ ಹುಡುಗನ ಜೊತೆ ಬೆಸ್ಟ್ ಫ್ರೆಂಡ್ಸ್. ಇನ್ನು ಇವರ ಕಾಲೇಜ್ ನಲ್ಲಿ ಸೀತಾ ಅಂತ ಮತ್ತೊಬ್ಬ ಶ್ರೀಮಂತ ಹುಡುಗಿ ಇರ್ತಾಳೆ. ಇವಳ ಮಕ ನೋಡಿದ್ರೆ ಶಾಕಿನಿ ಡಾಕಿನಿ ತರ ಕಾಣಿಸ್ತಾಳೆ. ನಮ್ ವೈಷ್ಣವಿನ ಮಂಕಿನಿ ಮಾಡಕ್ ರೆಡಿ ಆಗವಳೆ. ಇವಳನ್ನ ಫ್ರೆಂಡ್ ಮಾಡ್ಕೊಂಡ್ರೆ ನಮ್ ಪ್ರಾಕ್ಟಿಕಲ್ ರೆಕಾರ್ಡ್ ಗಳು ನೋಟ್ಸ್ ಗಳೆಲ್ಲ ಬರ್ಕೊಡ್ತಾಳೆ ಅನ್ಬಿಟ್ಟು ವೈಷ್ಣವಿನ ಫ್ರೆಂಡ್ ಮಾಡ್ಕೊಂಡವಳೆ ಸೀತಾ. ಒಂದಿನ ಅಂತೂ ನಮ್ಗಳ ಜೊತೆ ಎಲ್ಲ ನೀನಿದ್ದಾಗ ಹೈಫೈ ಆಗಿರ್ಬೇಕು, ಬಾ ನಿನ್ಗೆ ಮೇಕಪ್ ಮಾಡಿಸ್ತೀನಿ ಅಂತ. ಅದೆಂತದೋ ಪರ್ಮನೆಂಟ್ ಮೇಕಪ್ ಸೊಲ್ಯೂಷನ್ ಅಂತೆ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಇವಳಿಗೇನೇನೋ ಮೇಕಪ್ ಮಾಡಿಸ್ಬಿಟ್ಟು ಸೋ ಕಾಲ್ಡ್ ಕಪ್ಪುಗಿದ್ದವಳನ್ನ ಬೆಳ್ಳಗ್ ಮಾಡ್ಬಿಡ್ತಾರಂತೆ. ಏನೋ ಹುಡುಗಿ ಮಕ್ಕೆ ಟೈಡ್ ಹಾಕ್ತಂಗೆ ಬ್ಲಾಕ್ ಹುಡುಗಿನ ವೈಟ್ ಹುಡುಗಿ ಮಾಡ್ಬಿಟ್ಟವ್ರೆ. ಜೊತೆಗ್ ತುಟಿಗ್ ಲಿಪ್ಸ್ಟಿಕ್ ಬಳದ್ಬಿಟ್ಟು ಕೂದ್ಲು ಸುಡ ಸಾಧನ ತಗೊಂಡು ಕೂದ್ಲುನೆಲ್ಲ ಸೊಟ್ಟ ಮಾಡ್ಬಿಟ್ಟವ್ರೆ. ಹುಡುಗಿ ಈಗ ಫುಲ್ಲು ಮಾಡ್ರನ್ ಆಗ್ಬಿಟ್ಟೈತೆ. ಜೊತೆಗ್ ಮಾಡ್ರನ್ ಡ್ರೆಸ್ ಗಳನ್ನ ಬೇರೆ ಹಾಕಿಸ್ಬಿಟ್ಟವ್ರೆ. ಜೊತೆಗೆ ಇವತ್ ರಾತ್ರಿ ಪಬ್ಗೆ ಬಾ, ಅಲ್ಲಿ ಇನ್ನೂ ಶ್ರೀಮಂತಿಕೆಯನ್ನ ನಿಮ್ಗೆ ಅರ್ಥ ಮಾಡಿಸ್ತೀನಿ ಅಂತ ಸೀತಾ ಅಂಡ್ ಗ್ಯಾಂಗ್ ಇನ್ವೈಟ್ ಮಾಡೋರು ನಮ್ ಹುಡುಗಿನ. ಇವಳಿಗೆ ಹೋಗ್ಬೇಕು ಅಂತಾನು ಅನ್ಸತ್ತೆ, ಬೇಡ ಅಂತಾನು ಅನ್ಸತ್ತೆ. 50-50 ಅವಳೆ. ಬಂದ ಆನಂದ್ ಹಿಂಗ್ ಹೇಳ್ತಾಳೆ, ನನ್ ಫ್ರೆಂಡ್ಸ್ ಎಲ್ಲ ಪಬ್ಬಿಗೆ ಕರೀತಾವ್ರೆ, ನಾನು ಹೋಗ್ ಬರ್ತೀನಿ ಕಣಪ್ಪ ಅಂತ. ಆನಂದ್ ಹೇಳ್ತದ, ಇಲ್ಲ ಚಾನ್ಸೇ ಇಲ್ಲ, ನೋವೇ ನೀನ್ ಪಬ್ಬಿಗೆ ಹೋಗಂಗೆ ಇಲ್ಲ ಅಂತ. ಯಾಕೆ ಹೋಗ್ಬಾರ್ದು, ರಿಸ್ಟ್ರಿಕ್ಟ್ ಮಾಡ್ತೀಯ ನನ್ನ ಅಂತ ವೈಷ್ಣವಿ. ಬೇಡ ಪಬ್ ಅಲ್ಲಿ ಜನಗಳು ಕುಡ್ಕೊಂಡು ತಿನ್ಕೊಂಡು ನಿನ್ ಮೇಲೆಲ್ಲ ಬೀಳೋದು ಎಲ್ಲ ಮಾಡ್ತಾರೆ, ಇನ್ನಂತ ಹುಡುಗಿ ಈಗ ಸೆಟ್ ಆಗಲ್ಲ ಕಣಮಿ ಅಂತ ಬುಧವಾದ ಹೇಳ್ತಾರೆ. ಹಂಗು ವೈಷ್ಣವಿ ನಾನು ಹೋಯ್ತೀನಿ ಅಂತ ಆಟ ಮಾಡ್ತದೆ. ಆನಂದ್ ಜೊತೆ ಜಗಳ ಮಾಡ್ಕೊಂಡು ವೈಷ್ಣವಿ ಪಬ್ಗೆ ಹೋಗಿ ಬಿಡ್ತಾರೆ. ಅಂಡ್ ಸೀತಾ ಏನೇನೋ ಕಿತಾಪತಿ ಮಾಡ್ಬಿಟ್ಟು ಇದು ಹಣ್ಣಿನ ಜ್ಯೂಸು ಅಂತ ಎಣ್ಣೆನೂ ಓಡಿಸ್ಬಿಡ್ತಾರೆ. ಸೊ ವೈಷ್ಣವಿ ಕುಡಿದು ಫುಲ್ ಟೈಟ್ ಆಗ್ಬಿಟ್ಟವಳೆ. ಎನಿವೆ ಹೇಗೋ ಅವತ್ತು ಹೋಗಿ ಮನೆಗೆ ತಲುಪ್ತಾಳೆ. ಈ ನಡುವೆ ನಮ್ಮ ವಿರಾಜ್ ಮತ್ತೆ ವೈಷ್ಣವಿಯ ಫ್ರೆಂಡ್ಶಿಪ್ ದೊಡ್ಡದಾಗಿ ಬೆಳೀತಾ ಇದೆ. ವಿರಾಜ್ಗಂತೂ ವೈಷ್ಣವಿ ಮೇಲೆ ಕ್ರಶ್. ಸೊ ಐಫೋನ್ ಗಿಫ್ಟ್ ಅಂತ ಕೊಟ್ಬಿಟ್ಟವನೆ. ಇವಳಿಗೆ ಗಿಫ್ಟ್ ಅಂದ್ರೆ ಬಹಳ ಇಷ್ಟ ಆದ ಕಾರಣ ಐಫೋನ್ ನ ತಗೊಂಡ್ ಬಿಡ್ತಾಳೆ. ತಗೊಂಡು ಖುಷಿಯಾಗಿ ಆನಂದ್ ಹತ್ರ ಬಂದು, ನೋಡು ನನ್ನ ಹತ್ರ ಐಫೋನ್ ಇದೆ, ಇದು ಎಷ್ಟು ಚೆನ್ನಾಗಿ ಫೋಟೋಗಳನ್ನ ತೆಗಿಯೋದ್ ಗೊತ್ತಾ, ನೀನ್ ಡಬ್ಬಾ ಆಂಡ್ರಾಯ್ಡ್ ಫೋನು ಯಾರಿಗ್ ಬೇಕು, ಈಗ ಐಫೋನ್ ಇದೆ ನನ್ನ ಹತ್ರ ಅಂತ ಸ್ಕೋಪ್ ತಗಂತೈತೆ. ಆನಂದ್ಗೆ ಉರ್ದೋಗುತ್ತೆ.
ಅಯ್ಯೋ ನಿನ್ ಮಕ್ಕ ನಾಯ್ನೆಕ್ಕ ನಾನು ಆಟೋ ಆಡ ಇಟ್ಬಿಟ್ಟು ನಿಂಗೆ ಆಂಡ್ರಾಯ್ಡ್ ಫೋನ್ ತಂದ್ಕೊಟ್ಟಿದೀನಿ, ಈಗ ನೋಡಿದ್ರೆ ಅವನು ಐಫೋನ್ ಕೊಟ್ಟ ಅನ್ಬಿಟ್ಟು ಜಿಂಕೆ ತರ ಎಗರಾಡ್ತಿದ್ಯಾ ಅಂತ ಕೋಪ ಮಾಡ್ಕೊಂಡು ಆಂಡ್ರಾಯ್ಡ್ ಫೋನ್ ನ ಕಿತ್ಕೊಂಡು ನೆಲಕ್ಕೆ ಹಾಕಿ ಹೊಡೆದಾಕ್ಬಿಡ್ತಾರೆ ಆನಂದ್ ಅವರು. ಜೊತೆಗೆ ನಿನ್ ವೇಷ ಭೂಷಣ ನೋಡು ಒಳ್ಳೆ ವೇಷ್ಯ ತರ ಕಾಣ್ತಿದ್ಯಾ ಅಂತ ಹೀಗಳೆದು ಮಾತಾಡ್ಬಿಡ್ತಾರೆ. ಇದರಿಂದ ನಮ್ ವೈಷ್ಣವಿಗೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ವೇಷಭೂಷಣದಿಂದಲೇ ಯಾರು ವೇಷ್ಯ ಆಗ್ಬಿಡಲ್ಲ ಅಂತ ಕೋಪ. ನನ್ ಖುಷಿಯಾಗಿರೋದು ನಿಮ್ಗೆ ಯಾರಿಗೂ ಇಷ್ಟನೇ ಇಲ್ವಾ ಅಂತ ಹೆವಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಬೈದವೆ ಇಲ್ಲಿ ಮತ್ತೊಂದು ವಿಚಾರ, ಆನಂದನ ಅಮ್ಮನಿಗೆ ಮಾತು ಬರ್ತಿರೋದಿಲ್ಲ, ಕಿವಿ ಕೇಳಿಸ್ತಿರಲ್ಲ. ಬೇಸಿಕಲಿ ಅವರು ಮೂಗಿ. ಈ ಆನಂದ ತನ್ನ ಗೆಳತಿಯನ್ನ ಎಷ್ಟೊಂದು ಪ್ರೀತಿ ಮಾಡ್ತಿರ್ತಾರೆ, ಆದ್ರೆ ಅವ್ರ ಅಮ್ಮನ್ನ ಕಂಡ್ರೆ ಅಷ್ಟೇ ತಾತ್ಸಾರ. ಅಮ್ಮನಿಗೋ ಮಗನ ಮೇಲೆ ಹೆವಿ ಪ್ರೀತಿ, ಆದ್ರೂ ಕೂಡ ಆನಂದ ಅವ್ರ ಅಮ್ಮನ್ಗೆ ಸ್ವಲ್ಪನೂ ಬೆಲೆ ಕೊಡ್ತಿರಲ್ಲ. ನನ್ ಫ್ರೆಂಡ್ ಗಳೆಲ್ಲ ನಿನ್ನ ನೋಡಿದ್ರೆ ಆಡ್ಕೊಂಡ್ ನಗ್ತಾರೆ, ನಿನ್ ಫ್ರೆಂಡ್ ಗಳ ಮುಂದೆ ಬರ್ಲೇಬೇಡ ಅಂತೆಲ್ಲ ಅವಮಾನ ಮಾಡ್ತಿದಾರ ಅವ್ರ ಅಮ್ಮಂಗೆ. ಸೊ ಇದು ಮೂವಿ ಸ್ಟಾರ್ಟಿಂಗ್ ನಿಂದ ಇಲ್ಲಿವರೆಗೂ ಆಗಾಗ ನಡೀತಾ ಇರುತ್ತೆ. ಸರಿ, ಅವತ್ತೊಂದಿನ ವಿರಾಜ್ದು ಬರ್ತ್ಡೇ ಇದೆ, ಸೊ ಪಬ್ಗೆ ಎಲ್ಲರೂ ಪಾರ್ಟಿ ಕರ್ತಿದ್ದಾರೆ. ಅದೇ ದಿನ ಆನಂದನ್ ಜೊತೆ ಜಗಳ ಆಡೋಳೆ ವೈಷ್ಣವಿ. ಇದೇ ಕೋಪದಲ್ಲಿ ಬರ್ತ್ಡೇ ಪಾರ್ಟಿಗೂ ಹೋಗ್ಬಿಟ್ಟವಳೆ. ಆ ಪಾರ್ಟಿನಲ್ಲಿ ವಿರಾಜ್ ಡೈರೆಕ್ಟ್ ಪ್ರಪೋಸ್ ಮಾಡ್ಬಿಡ್ತಾರೆ ನಮ್ ವೈಷ್ಣವಿಗೆ. ವೈಷ್ಣವಿ ಹೇಳ್ತಾರೆ, ನೋ 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 ನಾನ್ ನಿನ್ನ ಲವ್ ಮಾಡೋಕ್ ಸಾಧ್ಯ ಇಲ್ಲ. ಒಂದ್ 5 ವರ್ಷದ ಮುಂಚೆ ನೀನ್ ಸಿಕ್ಕಿದ್ರೆ ನಾನು ನಿನ್ನ ಲವ್ ಮಾಡ್ಬೋದಾಗಿತ್ತು, ಬಟ್ ಈಗ ಚಾನ್ಸ್ ಇಲ್ಲ. ನೀನ್ ತುಂಬಾ ಒಳ್ಳೆ ಹುಡುಗ, ನನ್ಗಿಂತ ಒಳ್ಳೆ ಹುಡುಗಿ ನಿನಗ್ ಸಿಗ್ಲಿ ಅಂತ ಯೂಎಲ್ ಡೈಲಾಗ್ ಹೊಡಿತಾರೆ. ಅದ್ರರ್ಥ ಏನು, ವೈಷ್ಣವಿಗೆ ವಿರಾಜ್ ಮೇಲೆ ಸ್ವಲ್ಪ ಪ್ರೀತಿ ಇದೆ ಅಂತ ಆಯ್ತು. 5 ವರ್ಷ ಮುಂಚೆ ಸಿಕ್ಕಿದ್ರೆ ನಿನ್ನನ್ನು ಮದುವೆ ಆಗ್ಬಿಡ್ತೀನಿ ಅಂದ್ರೆ ಅದೇ ಅರ್ಥ ಅಲ್ವೇ. ಈ ಕಡೆ ಆನಂದ್ಗೆ ಬೇಜಾರಿದೆ, ನಾನು ನನ್ನ ಗೆಳತಿಗೆ ವೇಷಿ ಅಂತೆಲ್ಲ ಬೈದ್ಬಿಟ್ಟಿದ್ದೆ, ಈಗ ಸರಿ ಇಲ್ಲ ಅಂತ. ಸೊ ಫೋನ್ ಮಾಡಿ ಸಾರಿ ಕೇಳ್ತಾರೆ ಅಂಡ್ ಐ ಲವ್ ಯು ಅಂತಾರೆ. ವೈಷ್ಣವಿ ನೀನು ರಿಪ್ಲೈ ಮಾಡು ಅಂತ ಕೇಳ್ತಾರೆ, ಬಟ್ ವೈಷ್ಣವಿ ರಿಪ್ಲೈ ಮಾಡೋದಿಲ್ಲ. ನಾನು ಮೂಡ್ ನೆಟ್ಗಿಲ್ಲ, ಆಮೇಲೆ ರಿಪ್ಲೈ ಮಾಡ್ತೀನಿ ಅಂತ ಹೋಗ್ತಾರೆ. ಅಷ್ಟರಲ್ಲಿ ವಿರಾಜು ನನ್ನ ಪ್ರಪೋಸಲ್ ನ ಇವಳು ವಿರೋಧಿಸ್ಬಿಟ್ಲು ಅಂತ ಗಾಜಿಗೆ ಕೈ ಹೊಡ್ಕೊಂಡ್ ಕೈನೆಲ್ಲ ಗಾಯ ಮಾಡ್ಕೊಂಡ್ಬಿಡ್ತಾರೆ. ಸೊ ವೈಷ್ಣವಿ ವಿರಾಜ್ ನ ಕೈಗೆ ಬಟ್ಟೆ ಕಟ್ತಾರೆ, ಬೇಸಿಕಲಿ ಫಸ್ಟ್ ಏಡ್ ಮಾಡ್ತಾರೆ. ಅಂಡ್ ವೈಷ್ಣವಿ ಹೇಳ್ತಾರೆ, ನೀನ್ ಯಾಕೆ ಹಿಂಗೆಲ್ಲ ಕೋಪ ಮಾಡ್ಕೊಂಡು ಇಷ್ಟೊಂದು ಬೇಜಾರಾಗಿದ್ಯಾ, ನೀನ್ ಬೇಜಾರ್ ಹೋಗ್ಸಕ್ ನನ್ಗೆ ಏನ್ ಮಾಡ್ಬೇಕು ಹೇಳು ಅಂತ. ವಿರಾಜ್ ಹೇಳ್ತಾರೆ, ನನ್ಗೊಂದು ಮುತ್ತು ಕೊಡು ಅಂತ. ಬೈದವೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಆನಂದ್ ಕೂಡ ವೈಷ್ಣವಿ ಹತ್ರ ಮುತ್ತು ಕೇಳಿರ್ತಾರೆ, ಬಟ್ ವೈಷ್ಣವಿ ಹೇಳ್ತಾರೆ ನನಗೆ ಮುತ್ತು ಕೊಡೋದೆಲ್ಲ ಇಷ್ಟ ಆಗೋದಿಲ್ಲ ಅಂತ. ಆನಂದ್ ಅರ್ಥ ಮಾಡ್ಕೊಂಡು ಸರಿ ಬಿಡಮ್ಮಿ ಮುತ್ತಿಗಿತ್ತೆಲ್ಲ ಬೇಡ ಅಂತ ಸುಮ್ಮನಾಗ್ತಾರೆ. ಈಗ ವಿರಾಜ್ ಕೂಡ ಅದೇ ಮಾತನ್ನ ಕೇಳ್ತಿದ್ದಾರೆ, ನನ್ಗೆ ಒಂದು ಮುತ್ತು ಕೊಡು, ನನ್ನ ಬೇಜಾರ್ ಹೋಗತ್ತೆ ಅಂತ. ಅದೇ ಸಮಯಕ್ಕೆ ಆನಂದ್ ಕೂಡ ಮೆಸೇಜ್ ಮಾಡಿದಾರೆ, ಐ ಲವ್ ಯು ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ 10 ಸಲ ಮೆಸೇಜ್ ಕಳ್ಸವ್ರೆ. ವೈಷ್ಣವಿ ರಿಪ್ಲೈ ಮಾಡ್ಲಿ ಅಂತ ಅಷ್ಟೊಂದ್ಸಲ ರಿಪೀಟ್ ಮಾಡ್ತಿದ್ದಾರೆ. ಈ ಕಡೆ ಮುತ್ತು ಕೇಳ್ತಾವನೆ, ಆ ಕಡೆ ಐ ಲವ್ ಯು ಹೇಳ್ತಾವನೆ. ಸೊ ವೈಷ್ಣವಿ ಏನ್ ಮಾಡ್ತಾರೆ, ಆನಂದ್ ಹೇಳಿದ ಐ ಲವ್ ಯುಗೆ ಐ ಲವ್ ಯು ಟು ಬೇಬಿ ಅಂತ ಒಂದು ಹಾರ್ಟ್ ಎಮೋಜಿ ಹಾಕ್ಬಿಟ್ಟು ರಿಪ್ಲೈ ಮಾಡ್ಬಿಟ್ಟು ಈ ಕಡೆ ವಿರಾಜ್ಗೆ ಬಹುದೊಡ್ಡ ಮುತ್ತನ್ನ ಕೊಡ್ತಾರೆ, ಸರಿಸುಮಾರು 1 ನಿಮಿಷಗಳ ಕಾಲ. ಬಾಲ್ಯದ ಬಾಯ್ ಫ್ರೆಂಡ್ ಆನಂದಂಗೆ ಮುತ್ತು ಇಲ್ಲ, ಮಾಣಿಕ್ಯವೂ ಇಲ್ಲ. ಐಫೋನ್ ಕೊಟ್ಟ ವಿರಾಜನಿಗೆ ಮಾತ್ರ 1 ನಿಮಿಷ ಕಂಟಿನ್ಯೂಸ್ ಆಗಿ ಮುತ್ತು. ಈ ಮುತ್ತಿನ ನಡುವೆ ಅರ್ಧ ಮೂವಿ ಮುಗಿಯತ್ತೆ ಅಂಡ್ ಇಂಟರ್ವಲ್ ಬ್ರೇಕ್ ಬರುತ್ತೆ. ಈ ಕಡೆ ವೈಷ್ಣವಿಗೆ ಸಿಕ್ಕಾಪಟ್ಟೆ ಗಿಲ್ಟ್ ಕಾಡ್ತಿದೆ, ವಿರಾಜನ್ ಮಾತ್ರ ಮುತ್ತು ಕೊಟ್ಬಿಟ್ಟೆ ಆನಂದನ್ ಕೊಡ್ಲಿಲ್ವಲ್ಲ ಅಂತ. ಸೊ ಅವತ್ತಿನ ಬೆಳಗ್ಗೆಗೆ ಒಂದು ಸಿನಿಮಾ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾರೆ ಆನಂದನ್ನ, ಬಾ ನಿನ್ಗೆ ಮುತ್ತು ಕೊಡ್ತೀನಿ ಅಂತ. ಇನ್ನೇನಿಕ್ಕೆ ಮುತ್ತು ಕೊಡ್ಬೇಕು ಆನಂದಂಗೆ, ಬೇಡ ಬಿಡ ನೀನ್ ಮುತ್ತೆಲ್ಲ, ನಿನಗ್ ಮುತ್ತು ಕೊಡೋದೆಲ್ಲ ಇಷ್ಟ ಇಲ್ಲ ಅಂತ ನನಗ್ ಗೊತ್ತು, ಇದೆಲ್ಲ ಮದ್ವೆ ಆದ್ಮೇಲೆ ಕೊಡ್ತೀಯ ಅಂತ ನನಗ್ ಗೊತ್ತು, ನೀನು ಬೇರೆ ಹುಡುಗಿರ್ತಾರಲ್ಲ, ನೀನ್ ಸಿಕ್ಕಾಪಟ್ಟೆ ಒಳ್ಳೆಯವಳು ಅಂತ ನನಗ್ ಗೊತ್ತು, ನಿನ್ ಮುತ್ತೇನ್ ನನಗ್ ಬೇಡ ಅಂತ ಹೇಳಿ ಆಕೆ ಮುತ್ತು ಕೊಡೋದನ್ನ ಸ್ಟಾಪ್ ಮಾಡ್ಬಿಡ್ತಾರೆ ಆನಂದ್. ಈ ಕಡೆ ವಿರಾಜ್ ಕೂಡ ಎಣ್ಣೆ ಗಿಣ್ಣೆ ಹೊಡ್ಕೊಂಡು ದೇವದಾಸ ಆಗುವ ಲಕ್ಷಣ ಕಾಣ್ತಿದೆ, ಯಾಕಂದ್ರೆ ಈ ಹುಡುಗಿ ಪ್ರಪೋಸಲ್ ಅನ್ನ ತಪ್ಪಿಸ್ಬಿಟ್ಲು ಅಂತ. ಅಂಡ್ ವೈಷ್ಣವಿ ಬಂದ್ ಹೇಳ್ತಾರೆ, ಅವತ್ತೇನೋ ನೀನು ಬೇಕು ಅಂತ ಕೇಳಿದೆ, ಅದಕ್ಕೆ ಮುತ್ತು ಕೊಟ್ಬಿಟ್ಟೆ, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಡ, ನಾವಿಬ್ರು ಫ್ರೆಂಡ್ಸ್ ಆಗಿರೋಣ, ಲವರ್ಸ್ ಎಲ್ಲ ಆಗೋಕ್ ಸಾಧ್ಯ ಇಲ್ಲ, ನೀನ್ ಬೇಜಾರ್ ಮಾಡ್ಕೊಳ್ಬೇಡ, ಆರಾಮಾಗಿರು ಅಂತ. ವಿರಾಜ್ ಹೇಳ್ತಾರೆ, ನಾನ್ ಆರಾಮಾಗಿರ್ಬೇಕು ಅಂದ್ರೆ ನೀನು ಒಂದ್ ಕೆಲ್ಸ ಮಾಡ್ಬೇಕು, ನನ್ನ ಜೊತೆ 30 ದಿನಗಳ ಕಾಲ ಡೇಟಿಂಗಿಗೆ ಬರ್ಬೇಕು, ಆಗ್ಲೇ ನಾನು ನಾರ್ಮಲ್ ಆಗೋದು ಅಂತ ಹೇಳ್ತಾರೆ. ಈ ಬಡೆತದ ವೈಷ್ಣವಿ ಅದಕ್ಕೂ ರೆಡಿ, 30 ದಿನ ನಿನ್ ಜೊತೆ ಡೇಟಿಂಗ್ ಬರ್ತೀನಿ ನಡಿಯಪ್ಪ ಅಂತ ಹೋಗ್ಬಿಡದೆ. ವಿರಾಜ್ ಕೇಳ್ಬೇಕಾ, ಸಿಕ್ಕಾಪಟ್ಟೆ ಶ್ರೀಮಂತ, 30 ದಿನಕ್ಕೆ 30 ಗಿಫ್ಟ್, 30ನೇ ದಿನ ಹೊಸ ಡ್ರೆಸ್ ಕೊಡಿಸ್ಬಿಟ್ಟು ಪಾರ್ಟಿಗೆ ಬಂದ್ ಪಾರ್ಟಿಗೆ ಇನ್ವಿಟೇಷನ್ ಅಂಡ್ ಪಾರ್ಟಿನಲ್ಲಿ ಡೈರೆಕ್ಟ್ ಆಗಿ ವಿಲ್ ಯು ಮ್ಯಾರಿ ಮೀ ಅಂತ ಪ್ರಪೋಸಲ್ ಇಟ್ಟವ್ರೆ ವಿರಾಜ್. ಬೈದವೆ ಇಷ್ಟೆಲ್ಲಾ ನಡೆದ್ರು ಸಹ ನನ್ಗೆ ಆನಂದ್ ಅಂತ ಒಬ್ಬ ಬಾಯ್ ಫ್ರೆಂಡ್ ಇದಾನೆ ಅಂತ ವಿರಾಜ್ಗೆ ಹೇಳೋದೇ ಇಲ್ಲ ಈ ವೈಷ್ಣವಿ. ಏನ್ ಆಟಗಳು ಆಡ್ತಾವಳೋ ಏನ್ ಕತೆನೋ ಆ ವೈಷ್ಣವಿಗೆ ಗೊತ್ತು ಗುರು. ಬಟ್ ಆತ ಪ್ರಪೋಸಲ್ ಮಾಡಿದ್ದಕ್ಕೆ ವೈಷ್ಣವಿ ಹೇಳ್ತಾರೆ, ನಾನು 30 ದಿನ ಡೇಟಿಂಗ್ ಮಾತ್ರ ಒಪ್ಕೊಂಡಿದ್ದು, ಈಗ ನೋಡಿದ್ರೆ ನೀನು ಮದುವೆ ಅಂತಿದ್ಯಾ, ಇದೆಲ್ಲ ಸರಿ ಹೋಗೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಪಾರ್ಟಿ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಅದೊಂದಾದ್ರೂ ಒಳ್ಳೆ ಕೆಲಸ ಮಾಡ್ತೀವಿ ಹುಡುಗಿ ಅಂತ ನಾವೆಲ್ಲ ಅನ್ಕೊಳ್ತಿರ್ತೀವಿ, ಬಟ್ ವೆಯ್ಟ್. ವಿರಾಜ್ ಹೇಳ್ತಾರೆ, ಅಲ್ಲ ಕಣಮ್ಮಿ, ಅವತ್ತಿಂದ ಡೇಟಿಂಗು ಚಾಟಿಂಗು ಅನ್ಕೊಂಡು ನನ್ನ ಹತ್ರ ಗಿಫ್ಟ್ ಎಲ್ಲ ತಗೊಂಡ್ ಹೋಗ್ಬಿಟ್ಟು ಇವಾಗ ಬಿಟ್ಟು ಹೋಗ್ತಿದ್ಯಾ, ನನ್ ಗಿಫ್ಟ್ ಎಲ್ಲ ತಂದ್ಕೊಡು, ಆಮೇಲೆ ಮಾತಾಡ್ತೀನಿ ಇದ್ರ ಬಗ್ಗೆ ಅಂತ. ಸೊ ನೆಕ್ಸ್ಟ್ ಡೇ ಬರೋ ಗಿಫ್ಟ್ ನೆಲ್ಲ ತಗೊಂಡು ಬರ್ತಾರೆ ವೈಷ್ಣವಿ. ವಿರಾಜ್ ಹತ್ರ ತಗೊಂಡ್ಬಿಡಪ್ಪ ನಿನ್ ಗಿಫ್ಟ್ ವಾಪಸ್ಸು ಅಂತ. ಜೊತೆಗೆ ಹೇಳ್ತಾವ್ರೆ, ಗಿಫ್ಟ್ ನೆಲ್ಲ ವಾಪಸ್ ತಗೊಂಡ್ಬಿಟ್ಟು ನನ್ನನ್ನು ಬಿಟ್ಟು ಬಿಟ್ರೆ ಸರಿ, ಇಲ್ಲಾಂದ್ರೆ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತೀನಿ. ಇವನು ನನ್ನ ಮೇಲೆ ಬಲವಂತವಾಗಿ ಬಿದ್ಬಿಟ್ಟ, ಬಲಾತ್ಕಾರ ಮಾಡ್ಲಿ ಟ್ರೈ ಮಾಡ್ದ ಅಂತ ಕಾಲೇಜಲ್ಲೆಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ಬಿಡ್ತೀನಿ, ನಿನ್ ಮನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾವ್ರೆ. ವಿರಾಜ್ಗೆ ಕೋಪ ಬಂದ್ಬಿಡುತ್ತೆ, ನನ್ನ ಮನ ಮರ್ಯಾದಿನೇ ಕಳಿಬೇಕು ಅಂತಿದ್ಯಾ, ಇವತ್ತು ಪಬ್ ನಲ್ಲಿ CCTV ಮುಂದೆ ಎಲ್ಲರ ಎದುರಿಗೆ ನನಗೆ ಮುತ್ತು ಕೊಟ್ಟಲ್ಲ, ಅದ್ರ ವಿಡಿಯೋ ನನ್ನ ಹತ್ರ ಇದೆ,
ಇದೆ, ಅದನ್ನ ಡಿಲೀಟ್ ಮಾಡ್ಬೇಕು ಅಂತ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ. ಈಗ ನೀನ್ ಹಿಂಗ್ ಕಿತಾಪತಿ ಮಾಡ್ತಿದ್ಯಾ ಅಂದ್ರೆ ನನ್ ಸೇಫ್ಟಿಗೋಸ್ಕರ ಇದನ್ನ ಡಿಲೀಟ್ ಮಾಡಲ್ಲ, ಬೇಕಾದ್ರೆ ನೋಡು ಅಂತ ತೋರಿಸ್ತಾರೆ. ಈ ವಿಡಿಯೋನ ಎಲ್ಲರಿಗೂ ತೋರಿಸ್ತೀನಿ, ಆಗ ಗೊತ್ತಾಗತ್ತೆ ನಾನ್ ಫೋರ್ಸ್ ಮಾಡಿದ್ನ ನೀನ್ ಫೋರ್ಸ್ ಮಾಡಿದ್ನ ಅಂತ. ನನ್ ವಿರುದ್ಧನೇ ಮಾತಾಡಕ್ ಬತ್ತೀಯ, ಎಷ್ಟಮ್ಮಿ ಗಾಂಚಲಿ ಅಂತ ಬೈತಾವ್ರೆ ವಿರಾಜು. ಇವಳಿಗೆ ಆಕಾಶ ಕಳ್ಸಿ ತಲೆ ಮೇಲೆ ಬಿದ್ದೋದಂಗ ಆಗ್ಬಿಡತ್ತೆ. ಹುಡುಗಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಈ ಕಡೆ ಆನಂದನ್ ಜೊತೆ ಮಾತಾಡಕ್ಕೂ ಈ ಬಮ್ಮಂಗೆ ಮಖ ಇಲ್ಲ, ವಿರಾಜನ್ ಜೊತೆ ಮಾತಾಡಕ್ಕೂ ಮಖ ಇಲ್ಲ. ಸೊ ಸೈಲೆಂಟ್ ಆಗಿ ಇದ್ದು ಬಿಡ್ತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ತನ್ನ ಫ್ರೆಂಡ್ ಸೀತಾ, ಅದೇ ಶಾಕಿನಿ ಡಾಕಿನಿ ಸೀತಾ, ಅವಳ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ ಹಿಂಗೆಲ್ಲ ಆಗೋಯ್ತು ಕಣಮ್ಮಿ ಅಂತ. ಅವಳು ಸೀತಾ ದೊಡ್ಡ ಕಿತಾಪತಿ. ಅವಳು ಹೇಳ್ತಾಳೆ ಅವಾಗ ಕೊಟ್ಟಿರೋ ಗಿಫ್ಟ್ ಅನ್ನೆಲ್ಲ ನೀನ್ ವಾಪಸ್ ಕೊಡೋಕ್ ರೆಡಿ ಇದ್ಯಾ, ಆದ್ರೆ ಅವತ್ ತಗೊಳಕ್ ರೆಡಿ ಇಲ್ಲ. ಅದ್ರ ಅರ್ಥ ಏನು ಅಂದ್ರೆ ಆತನಿಗೆ ನಿನ್ನ ಜೊತೆ ಒಂದ್ ರಾತ್ರಿ ಸ್ಪೆಂಡ್ ಮಾಡ್ಬೇಕು ಅನ್ನುವ ಆಸೆ ಇದೆ. ನೀನೇನಾದ್ರೂ ಇದಕ್ಕೆ ಒಪ್ಲಿಲ್ಲ ಅಂದ್ರೆ ನಿನ್ನ ವಿಚಾರವನ್ನೆಲ್ಲ ಹೊರಗೆ ತೆಗೆದು ನೀನು ಮಾನ ಮರ್ಯಾದೆ ತೆಗೆದು ಬಿಡ್ತಾರೆ. ಆಗ ನೀನು ಆತ್ಮಹತ್ಯೆ ಮಾಡ್ಕೊಳ್ಳುವ ಪರಿಸ್ಥಿತಿ ಬರುತ್ತೆ, ಹುಷಾರ್ ಕಣಮ್ಮಿ ಅಂತ ಫಿಟ್ಟಿಂಗ್ ಇಡ್ತಾರೆ. ಆಗ ವೈಷ್ಣವಿ ಥಿಂಕ್ ಮಾಡ್ತಾರೆ, ಈ ವಿರಾಜ್ ನಿಂದ ದೂರ ಇರಬೇಕು ಅಂದ್ರೆ ಅದಕ್ಕೂ ನಾನ್ ಸಿದ್ಧ ಇದ್ದೀನಿ, ಐ ಸ್ಪೆಂಡ್ ನೈಟ್ ವಿತ್ ಹಿಮ್ ಅನ್ಕೊಂಡು ವಿರಾಜ್ಗೆ ಕಾಲ್ ಮಾಡಿ ಹೇಳ್ತಾರೆ, ನಿನಗೆ ಏನ್ ಬೇಕು ಅಂತ ನನಗೆ ಗೊತ್ತಾಯ್ತು, ಅದಕ್ಕೆ ನಾನ್ ರೆಡಿ ಇದೀನಿ, ಬಟ್ ಒಂದ್ಸಲ ಮಾತ್ರ ಯಾವಾಗ ಬರ್ಬೇಕು ಹೇಳು ಅಂತ. ಅಂಡ್ ವಿರಾಜ್ ಹೇಳ್ತಾರೆ, ನಾಳೆ ಬೆಳಗ್ಗೆ 6 ಗಂಟೆಗೆ ಬಾರಮ್ಮಿ ಅಂತ. ಬೈದವೇ ಈ ಸೀತಾ ಇದ್ದಾಳಲ್ಲ ಶಾಕಿನಿ ಡಾಕಿನಿ ಸೀತಾ, ಅವಳು ವಿರಾಜ್ಗೂ ಫಿಟ್ಟಿಂಗ್ ಇಟ್ಟಿದ್ದಾಳೆ ಈ ವೈಷ್ಣವಿ ಕಾಲ್ ಮಾಡೋಕೆ ಮುಂಚೆನೆ. ಏನಂತ, ಈ ವೈಷ್ಣವಿ ಅಂತವ್ರು ನಿನ್ ಜೊತೆ ಫ್ರೆಂಡ್ ಆಗಿರೋದು ಯಾಕೆ ಅಂದ್ರೆ ನೀನ್ ದುಡ್ಡು ಹೊಡ್ಕೊಳಕ್ಕೆ, ಇನ್ ಸ್ವಲ್ಪ ದಿನದಲ್ಲಿ ನಿನ್ ಜೊತೆ ಒಂದ್ ನೈಟ್ ಸ್ಪೆಂಡ್ ಮಾಡಕ್ಕೂ ನಾನ್ ರೆಡಿ ಇದೀನಿ ಅಂತ ಹೇಳ್ತಾಳೆ. ನೋಡು, ಅಂತ ಕೆಟ್ಟ ಜನದ ಸಹವಾಸವನ್ನ ನೀನು ಮಾಡಿದ್ಯಾ ಅಂತ ಹೇಳ್ಸಿದ್ದಾರೆ. ಅಂಡ್ ವಿರಾಜ್ ಅನ್ಕೊಂತಾವನೆ, ಈಕೆ ಅಷ್ಟೆಲ್ಲ ಗೇಮ್ ಮಾಡ್ತಿರ್ಬೇಕಾದ್ರೆ ನಾನ್ ಯಾಕೆ ಸಿಕ್ಕಿರುವ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಳ್ಬೇಕು ಅಂತ, ಅದಕ್ಕೋಸ್ಕರ ನಾಳೆ ಬೆಳಗ್ಗೆ 6 ಗಂಟೆಗೆ ಬಾರಮ್ಮಿ ಅಂತ ಹೇಳ್ಬಿಟ್ಟ. ಈ ಕಡೆ ವೈಷ್ಣವಿ ಬೆಳಗ್ಗೆ 6 ಗಂಟೆಗೆ ಒಳ್ಳೆ ಸೀರೆ ಉಡ್ಕೊಂಡ್ ರೆಡಿ ಆಗೋರೆ. ಈ ಸೀರೆನ ಆನಂದ್ ಗಿಫ್ಟ್ ಕೊಟ್ಟಿರ್ತಾನೆ. ಆನಂದ್ಗೆ ವೈಷ್ಣವಿ ಆಗ ಹೇಳಿರ್ತಾಳೆ, ಈ ಸೀರೆಯನ್ನ ನಾನು ಒಳ್ಳೆ ಸುಸಂದರ್ಭದಲ್ಲಿ ಮಾತ್ರ ಉಟ್ಕೊಳ್ತೀನಿ ಅಂತ. ಎಂತ ಸಂದರ್ಭದಲ್ಲಿ ಉಟ್ಕೊಂಡಳು ನೋಡ್ರಪ್ಪ. ಈ ಕಡೆ ಅವತ್ತು ಆನಂದಂದು ಬರ್ತ್ಡೇ. ನನ್ ಲವರ್ ವೈಷ್ಣವಿ ಕಾಲ್ ಮಾಡ್ತಾಳೆ ಅಂತ ಆನಂದ ಕಾಯ್ತವನೆ, ಬಟ್ ವೈಷ್ಣವಿ ಕಾಲೇ ಮಾಡೋದಿಲ್ಲ. ಆಕ್ಚುಲಿ ಕಾಲ್ ಮಾಡ್ತಾಳೆ, ನಾಳೆ ಬೆಳಗ್ಗೆ 6 ಗಂಟೆಗೆ ನನ್ ಫ್ರೆಂಡ್ ಮನೆಗೆ ಹೋಗ್ಬೇಕು, ಪ್ಲೀಸ್ ಆಟೋದಲ್ಲಿ ಡ್ರಾಪ್ ಮಾಡು ಅಂತ ಹೇಳೋಕೋಸ್ಕರ ಕಾಲ್ ಮಾಡ್ತಾಳೆ. ಅಪ್ಪ ನನ್ ಬರ್ತ್ಡೇನೆ ಮರ್ತು ಬಿಟ್ಟವಳೆ ಅಂತ ಉರ್ಕೊಳ್ತಾರೆ ನಮ್ಮ ಆನಂದು. ಆದ್ರೂ ಸಹ ಬೆಳಗ್ಗೆ 6 ಗಂಟೆಗೆ ಈಗೇನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬರ್ತಾರೆ. ನೋಡಿದ್ರೆ ತಾನು ಕೊಡಿಸಿರುವ ಸೀರೆಯನ್ನೇ ಉಟ್ಕೊಂಡಿದ್ದಾಳೆ ಈ ವೈಷ್ಣವಿ. ಆನಂದ್ಗೆ ಖುಷಿ ಆಗ್ಬಿಡುತ್ತೆ, ಓ ಇವಳಿಗೆ ನೆನಪಿದೆ, ಸುಸಂದರ್ಭದಲ್ಲಿ ಈ ಸೀರೆಯನ್ನ ಉಟ್ಕೊಳ್ತೀನಿ ಅಂತ ಹೇಳಿದ್ಲು, ಅದ್ರರ್ಥ ನನ್ನ ಬರ್ತ್ಡೇ ದಿನ ಉಟ್ಕೊಂಡೋಳೆ, ಎಷ್ಟು ಒಳ್ಳೆ ಗರ್ಲ್ ಫ್ರೆಂಡ್ ಅಂತ ಕರ್ಗೋಗ್ಬಿಡ್ತಾರೆ ಆನಂದ. ಅಂಡ್ ಥ್ಯಾಂಕ್ ಯು ಕಣಮಿ ನನ್ ಬರ್ತ್ಡೇ ನೆನ್ಪಿಟ್ಕೊಂಡಿದ್ದಕ್ಕೆ ಅಂತ ಹೇಳ್ತಾರೆ. ಆಗ ನೆನಪಾಗತ್ ವೈಷ್ಣವಿಗೆ ಇವತ್ತು ಆನಂದನ ಬರ್ತ್ಡೇ ಅಂತ. ಸೊ ಡ್ರಾಮಾ ಮಾಡ್ಬಿಡ್ತಾರೆ, ನಿನ್ ಬರ್ತ್ಡೇ ಅಂತಾನೆ ನಾನ್ ಸೀರೆ ಉಟ್ಕೊಂಡಿದ್ ಕಣಪ್ಪ ಅಂತ. ಸರಿ ಆಯ್ತು. ಆಟೋದಲ್ಲಿ ಈಗ ಆನಂದು ವಿರಾಜನ ಮನೆ ಹತ್ರ ಕರ್ಕೊಂಡೋಗಿ ಬಿಟ್ರು ಈಕೆಯನ್ನ. ಈಕೆ ಒಳಗಡೆ ಹೋದ್ಲು, ಬಂದ ಕೆಲಸವನ್ನ ಸರಿಸುಮಾರು 1 ಗಂಟೆಗಳ ಕಾಲ ಮುಗಿಸ್ಕೊಂಡ್ರು. ಈಕೆ ಕಣ್ಣಲ್ಲಿ ನೀರು ಬರ್ತಿದೆ, ಆದ್ರೂ ಸಹ ವಿರಾಜನಿಂದ ದೂರ ಆಗ್ಲಿಕ್ಕೆ ಈ ಕೃತ್ಯವನ್ನ ಮಾಡ್ತಿದೀನಿ ಅಂತ ಸುಮ್ನೆ ಅಲ್ಲಿದ್ದಾರೆ. ಅಷ್ಟೊಂದ್ ಬೇಜಾರಿದ್ರೆ ಹೊಸ ಸೀರೆ ಆಗಿ ಉಟ್ಕೊಂಡ್ ಬರ್ಬೇಕಾಗಿತ್ತು ಅಂತ ನಮ್ಗೆಲ್ಲ ಡೌಟ್ ಬರ್ತಿದೆ. ಅಂಡ್ ಇದೆಲ್ಲ ಮುಗಿದ ನಂತರ ಫುಲ್ ಬೇಜಾರ್ನಲ್ಲಿ ಸೀತಾ ಹತ್ರಕ್ಕೆ ಹೋಗ್ತಾರೆ ವೈಷ್ಣವಿ. ಅಂಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ಹೇಳ್ಕೊಂಡು ಅಳ್ತಾ ಚೆನ್ನಾಗಿ ಕುಡಿತಾರೆ. ಅದನ್ನ ಸೀತಾ ರೆಕಾರ್ಡ್ ಮಾಡ್ಕೊಂಡು ಆನಂದನ ಫ್ರೆಂಡ್ ಮುಖಾಂತರ ಆನಂದಂಗೆ ವಿಡಿಯೋ ಸಿಗೋ ತರ ಮಾಡ್ಬಿಡ್ತಾರೆ. ಆನಂದ ಫಸ್ಟ್ ಟೈಮ್ ನನ್ನ ಹುಡುಗಿ ಬೇರೆ ಯಾರೋ ಒಬ್ಬರ ಜೊತೆ ಸ್ಪೆಂಡ್ ಮಾಡಿದ್ಲು ಟೈಮ್ ಅನ್ನುವ ವಿಷಯ ಅರ್ಥ ಆಗಿ ಇವರ ಜೀವನನೇ ಅಲ್ಲೋಲ ಕಲ್ಲೋಲ ಆದಂಗ ಆಗ್ಬಿಡತ್ತೆ. ನನ್ ಗರ್ಲ್ ಫ್ರೆಂಡ್ ನ ಎಷ್ಟು ಒಳ್ಳೆಯವಳು ಅನ್ಕೊಂಡಿದ್ದೆ, ಅವಳು ಯಾಕೆ ಹಿಂಗ್ ಮಾಡಿದ್ಲು ಅಂತ ಫುಲ್ಲು ಬೇಜಾರಾಗಿ ಕೋಪ ಮಾಡ್ಕೊಂಡು ಒಂದು ಚಾಕು ತಗೊಂಡು ಅವಳ ಮನೆಗೆ ಅವಳನ್ನ ಚುಚ್ಚಿ ಸಾಯಿಸ್ಬೋಣ ಅಂತ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಅವಳು ಇನ್ನೋಸೆಂಟ್ ಆಗಿ ಮಲಗಿದ್ದಾಳೆ. ಅವಳನ್ನ ನೋಡ್ಬಿಟ್ಟು ಆನಂದ್ಗೆ ಚುಚ್ಚೋ ಮನ್ಸಾಗೋದಿಲ್ಲ. ಇಷ್ಟೆಲ್ಲ ಮಾಡಿದ್ರು ಸಹ ನಿನ್ ಮೇಲಿರೋ ಲವ್ ಹೋಗ್ತಿಲ್ವಲ್ಲ, ನೀನ್ ಎದುರುಗಿದ್ರೆ ಹೀಗೆ ಆಗೋದು ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ತಾ ಕುಂತಿದ್ದಾರೆ ಒಂದು ಮೂಲೆಯಲ್ಲಿ. ಈ ನಡುವೆ ಅವತ್ತು ನೆಕ್ಸ್ಟ್ ಡೇ ವಿರಾಜ್ಗೆ ಕೂಡ ಫೀಲ್ ಆಗಿದೆ, ತಪ್ಪು ಇದು, ಆಕೆ ಇನ್ನೋಸೆಂಟ್ ಹುಡುಗಿ, ಆಕೆಯನ್ನೇ ಮದುವೆ ಆಗಬೇಕು ಅಂತ ಹೋಗಿ ಸೀತಾ ಹತ್ರ ಹೇಳ್ತಾರೆ. ಸೀತಾ ಹತ್ರ ಹೇಳೋದಿಲ್ಲ, ಡೈರೆಕ್ಟ್ ಆಕೆಯ ಮನೆಗೆ ಹೋಗೋಕೆ ಸಿದ್ಧರಾಗ್ತಾರೆ. ಮನೆ ಹತ್ರ ಹೋಗಿ ಮನೆ ಬಿದಿಯಲ್ಲಿ ಎಲ್ಲರ ಹತ್ರನು ಕೇಳ್ತಾರೆ, ಈ ಹುಡುಗಿ ಮನೆ ಗೊತ್ತಾ, ಈ ಹುಡುಗಿ ಮನೆ ಗೊತ್ತಾ ಅಂತ. ಬೈದವೆ ಆನಂದ್ ಕೂಡ ಅಲ್ಲೇ ಇರ್ತಾರೆ, ತನ್ನ ಫ್ರೆಂಡ್ ಆಟೋದಲ್ಲಿ ಕೂತ್ಕೊಂಡು ಕೊರಗ್ತಾ ಇರ್ತಾರೆ. ಆಗ ವಿರಾಜ್ನ ಮೊಬೈಲ್ ನಲ್ಲಿರುವ ಫೋಟೋ ಆನಂದ್ ಕಣ್ಣಿಗೆ ಕಾಣತ್ತೆ. ಈಕೆ ಮನೆ ನನಗೆ ಗೊತ್ತು ಅಂತ ಹೇಳಿ ವೈಷ್ಣವಿಯ ಮನೆಯ ಬಳಿಗೆ ವಿರಾಜನ್ನ ಆನಂದ್ ಕರ್ಕೊಂಡು ಹೋಗ್ತಾರೆ. ಈಗ ಆನಂದ್ಗೆ ಗೊತ್ತಾಗಿದೆ ವಿರಾಜ್ ಯಾರು ಅಂತ. ಸೊ ಏನೇನ್ ನಾಟಕ ಆಡ್ತಾಳೆ ವೈಷ್ಣವಿ ಅಂತ ತಿಳ್ಕೊಳ್ಳೋಕೋಸ್ಕರ ಆಕೆ ಮನೆಗೆ ಕರ್ಕೊಂಡು ಹೋಗೋರೆ. ಈಗ ವಿರಾಜ್ ಮನೆಯ ಹೊರಗೆ ನಿಂತು ಕಾಲ್ ಮಾಡ್ತಾರೆ ವೈಷ್ಣವಿಗೆ. ವೈಷ್ಣವಿ ಕಾಲ್ ಪಿಕ್ ಮಾಡೋದಿಲ್ಲ. ಕಡೆಗೆ ಮನೆಯ ಫೋಟೋ ಇಟ್ಕೊಂಡ್ ಕಳಿಸ್ತಾರೆ, ನೋಡಮ್ಮಿ ನೀನ್ ಮನೆ ಹತ್ರನೇ ಇದ್ದೀನಿ, ಆದಷ್ಟು ಬೇಗ ಹೊರಗಡೆ ಬಾ ಅಂತ. ಅಂಡ್ ಹೊರಗಡೆ ಬರ್ತಾರೆ. ಈ ಕಡೆ ಆನಂದ ಟೋಪಿ ಹಾಕೊಂಡ್ ಡ್ರೈವರ್ ಸೀಟ್ ನಲ್ಲಿ ಕೂತವ್ರೆ. ಅಂಡ್ ಆಟೋ ಕೂಡ ಬೇರೆಯವ್ರದ್ದು ಆದ ಕಾರಣ ಆನಂದಂದೇ ಇದು ಆಟೋ, ಆನಂದನಲ್ಲಿ ಕೂತಿರೋದು ಅಂತ ಗೊತ್ತಾಗೋದಿಲ್ಲ ವೈಷ್ಣವಿಗೆ. ಅಂಡ್ ಬಂದು ವಿರಾಜಂಗೆ ಹೇಳ್ತಾರೆ, ಇಲ್ಲಿ ಯಾಕೆ ಬಂದೆ, ನಿನ್ ಮನೆಗೆ ನಾನು ಬರ್ತೀನಿ,
ಹೋಗು ಅಲ್ಲಿ ಬಂದ್ ಮಾತಾಡೋಣ ಅಂತ. ಅದೇ ಸಮಯದಲ್ಲಿ ಆನಂದ್ ಕಾಲ್ ಮಾಡ್ತಾರೆ ವೈಷ್ಣವಿಗೆ, ಎಲ್ಲಿದ್ಯಮ್ಮಿ ಅಂತ. ವೈಷ್ಣವಿ ಹೇಳ್ತಾರೆ, ನನ್ನ ಬ್ರದರ್ ಹತ್ರ ಬಂದಿದ್ದೀನಿ ಏನೋ ಮಾತಾಡ್ಲಿಕ್ಕೆ ಅಂತ. ಬೈ ದ ವೇ ಆನಂದ್ ಕಾಲ್ಗೆ ಆನ್ಸರ್ ಮಾಡ್ಲಿಕ್ಕೋಸ್ಕರ ಆಟೋ ಇಂದ ಕೆಳಗಿಳಿದು ಸ್ವಲ್ಪ ದೂರಕ್ಕೆ ಹೋಗಿರ್ತಾರೆ ನಮ್ಮ ವೈಷ್ಣವಿ. ಸಿಕ್ಕಿದ್ದೆ ಚಾನ್ಸು ಅಂತ ಆನಂದ್ ಏನ್ ಮಾಡ್ತಾರೆ, ಸ್ಪೀಕರ್ ಅನ್ನ ಆನ್ ಮಾಡ್ತಾರೆ. ವೈಷ್ಣವಿಯ ಮಾತುಗಳನ್ನ ವಿರಾಜ್ ಕೇಳಿಸ್ಕೊಳ್ತಾರೆ. ಆಗ ವಿರಾಜ್ಗೆ ಅರ್ಥ ಆಗತ್ತೆ, ಡ್ರೈವರ್ ಸೀಟ್ ನಲ್ಲಿ ಕೂತಿರೋದು ಬೇರೆ ಯಾರು ಅಲ್ಲ, ವೈಷ್ಣವಿಯ ಬಾಯ್ ಫ್ರೆಂಡು ಅಂತ. ಈಗ ಇದೇ ಪ್ರಪ್ರಥಮ ಬಾರಿಗೆ ವಿರಾಜ್ ಮತ್ತೆ ಆನಂದ್ ಇಬ್ರು ಒಟ್ಟಾಗಿ ವೈಷ್ಣವಿಯ ಮುಂದೆ ಹೋಗ್ತಾರೆ. ವೈಷ್ಣವಿಗೆ ಶಾಕ್ ಆಗ್ಬಿಡತ್ತೆ. ಇಷ್ಟೇ ಕಣಮಿ ನೀನ್ ಬಾಳು ಅಂತ ಆನಂದ್ ಬೇಜಾರ್ ಮಾಡ್ಕೊಂಡು ದೂರ ಹೋಗ್ತಾರೆ. ಆಗ ವೈಷ್ಣವಿ ಆನಂದ್ ಹಿಂದೆ ಹೋಗಿ ಹೇಳ್ತಾರೆ, ನಾನ್ ನಿನ್ನನ್ನೇ ಗುರು ಲವ್ ಮಾಡಿದ್ದು ಅವತ್ತಿನಿಂದ, ಬೇರೆ ಯಾರನ್ನು ಲವ್ ಮಾಡಿಲ್ಲ ಅಂತ. ಆಗ ವಿರಾಜ್ ಹೇಳ್ತಾರೆ, ಲವ್ ಮಾಡಕ್ ಅವನು, ಬೆಡ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ ನಾನು ಬೇಕಾ ಅಂತ. ಇದು ಆ ಬೀದಿಯ ಜನಗಳಿಗೆಲ್ಲ ಕೇಳಿಸ್ಬಿಡತ್ತೆ. ಎಲ್ರು ಈಚೆ ನಿಂತ್ಕೊಂಡು ನೋಡ್ತಿದ್ದಾರೆ. ಆನಂದ್ ಮತ್ತೆ ವಿರಾಜ್ ಇಬ್ರು ಸೇರ್ಕೊಂಡು ಜೋರಾಗಿ ಬೈತಿದ್ದಾರೆ ವೈಷ್ಣವಿಗೆ. ವೈಷ್ಣವಿಗೆ ಈ ಅವಮಾನವನ್ನ ತಡ್ಕೊಳಕ್ ಆಗೋದಿಲ್ಲ, ಜನಗಳೆಲ್ಲ ನೋಡ್ಬಿಟ್ರೆ ನನ್ನ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಇವ್ರೇನ್ ಮಾಡ್ತಾರೆ, ಅಲ್ಲೇ ಬಿದ್ದಿರುವ ಚಾಕುನ ತಗೊಂಡು ಕೈ ಮತ್ತೆ ಕುತ್ತಿಗೆಯನ್ನ ಕುಯ್ಕೊಂಡ್ಬಿಡ್ತಾರೆ. ಸೊ ವೈಷ್ಣವಿಯನ್ನ ಹಾಸ್ಪಿಟಲ್ಗೆ ಸೇರಿಸಲಾಗತ್ತೆ. ಈಕೆ ಹೀಗ್ ಮಾಡ್ಕೊಳ್ಳಿಕ್ಕೆ ಕಾರಣ ಆನಂದ್ ಮತ್ತೆ ವಿರಾಜ್ ಅಂತ ಹೇಳಿ ಅವರಿಬ್ಬರನ್ನ ಜೈಲಿಗೆ ಹಾಕಲಾಗತ್ತೆ. ಸಿಕ್ಕಾಪಟ್ಟೆ ಹೊಡೆದು ಬಿಡ್ತಾರೆ ಆನಂದ್ಗೆ. ಅಂಡ್ ವಿರಾಜ್ಗೆ ಹೊಡೆಯೋದಿಲ್ಲ, ಯಾಕಂದ್ರೆ ಆತ ಶ್ರೀಮಂತನ ಮಗ ಅಂತ. ಈ ನಡುವೆ ವಿರಾಜ್ನ ಅಪ್ಪ ವೈಷ್ಣವಿಯ ಪೇರೆಂಟ್ಸ್ ಹತ್ರ ಹೋಗಿ ಹೇಳ್ತಾರೆ, ಕೇಸ್ ಎಲ್ಲ ಆಗ್ಬೇಡಿ, ನಾನು 30 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ತಗೊಂಬಿಡಿ ಅಂತ. ವೈಷ್ಣವಿ ಅಪ್ಪ ಸಿಕ್ಕಾಪಟ್ಟೆ ಒಳ್ಳೆಯವರು. ಕೇಸ್ ವಾಪಸ್ ತಗೊಳ್ಬೇಕು ಅಂದ್ರೆ ಆನಂದ್ ಮತ್ತೆ ವಿರಾಜ್ ಇಬ್ಬರ ಮೇಲೂ ಕೇಸ್ ವಾಪಸ್ ತಗೊಳ್ಳೋಣ, ಇಲ್ಲಾಂದ್ರೆ ಯಾರ ಮೇಲೂ ತಗೊಳ್ಳೋದು ಬೇಡ ಅಂತ ಕಂಡೀಷನ್ ಹಾಕೋರೆ. ಸೊ ಇಬ್ಬರ ಮೇಲೂ ಕೇಸ್ ವಾಪಸ್ ತಗೊಳ್ಳಕ್ಕಾಗತ್ತೆ. ಇಬ್ರು ಬಿಡುಗಡೆ ಆಗ್ತಾರೆ. ಈ ಕಡೆ ವೈಷ್ಣವಿ ಕೂಡ ಹಾಸ್ಪಿಟಲ್ ನಿಂದ ಬಿಡುಗಡೆ ಆದ್ರೂ ಸ್ವಲ್ಪ ದಿನಗಳ ನಂತರ ಮನೆಗೆ ಹೋದ್ರು. ಮನೆ ಹತ್ರ ನೋಡಿದ್ರೆ ಎಷ್ಟೊಂದ್ ಜನ ಸೇರಿದ್ದಾರೆ. ಯಾಕೆ ಅಂದ್ರೆ ಈ ವೈಷ್ಣವಿಯ ಮನೆ ಎದುರಿಗೇನೆ ಆನಂದನ ಮನೆ ಇದೆ. ಆನಂದನ ಅಮ್ಮ ತೀರೋಗಿದ್ದಾರೆ. ಈ ಕಡೆ ಆನಂದನ ಮನೆಯೆಲ್ಲ ಹುಡುಕಿದ್ರು ಅವ್ರ ಅಮ್ಮಂದು ಒಂದು ಫೋಟೋ ಕೂಡ ಸಿಗೋದಿಲ್ಲ. ಆನಂದನ್ಗೆ ಬೇಜಾರಾಗುತ್ತೆ. ಛೇ, ನಾನು ಆ ಹುಡುಗಿಯನ್ನ ಎಷ್ಟೊಂದು ಪ್ರೀತಿ ಮಾಡಿದೆ, ನನ್ನ ಅಮ್ಮನ್ನ ಒಂಚೂರು ಪ್ರೀತಿ ಮಾಡ್ಲಾ, ಆಕೆದು ಒಂದು ಫೋಟೋ ಇದೆಯೋ ಇಲ್ವೋ ಅಂತಾನು ನೋಡ್ಕೊಂಡ್ಲ, ನಾನು ಎಂತ ಡಬ್ಬ ಮಗ ಅಂತ ಬೈಕೊಂತಾರೆ. ಅವತ್ತಿನಿಂದ ಫುಲ್ ಡಿಪ್ರೆಷನ್ಗೆ ಹೋಗಿ ಚೆನ್ನಾಗಿ ಕುಡಿತಾ ಯಾವ್ದೋ ಒಂದು ಬ್ರಿಡ್ಜ್ ಮೇಲೆ ಪೇಪರ್ ಹಾಸ್ಕೊಂಡು ಮಲ್ಗೋಕೆ ಶುರು ಮಾಡ್ತಾರೆ. ಸ್ವಲ್ಪ ದಿನಗಳು ಕಳೆದ ನಂತರ ವೈಷ್ಣವಿ ಅವರನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತಾರೆ. ನಾನು ನಿನ್ನ ಇನ್ನೂ ಪ್ರೀತಿಸ್ತಿದ್ದೀನಿ, ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಾರೆ. ಆಗ ಆನಂದ್ ಹೇಳ್ತಾರೆ, ಛೇ 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 ಛೇ, ನನ್ ಕಣ್ಣು ಮುಚ್ಚಿದ್ರೆ ಕಣ್ ತೆಗೆದ್ರೆ ಎಲ್ಲೆಲ್ಲೂ ನೀನ್ ಒಬ್ಳೆ ಕಾಣ್ತಿದ್ದೆ, ಅಷ್ಟೊಂದ್ ಲವ್ ಇತ್ತು. ಈಗ ನನ್ ಕಣ್ಣು ಮುಚ್ಚಿದ್ರು ಕಣ್ ತೆರೆದ್ರು ನಿನ್ ಜೊತೆ ಅವನು ಕೂಡ ಕಾಣಿಸ್ತಾನೆ. ಹೀಗಿರುವಾಗ ನಿನ್ನ ನಾನು ಹೇಗೆ ಸ್ವೀಕರಿಸೋಕೆ ಸಾಧ್ಯನೇ ಇಲ್ಲ. ನೀನ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಬ್ರಿಡ್ಜ್ ಮೇಲಿಂದ ಕೆಳಗ್ ಬಿದ್ದು ಪ್ರಾಣ ಬಿಟ್ಟು ಬಿಡ್ತೀನಿ ಅಂತ ಹೆದರಿಸ್ತಾರೆ. ಜೊತೆಗೆ ನಿನ್ಗೋಸ್ಕರ ಸಾಯುವಷ್ಟು ಪ್ರೀತಿ ಇದೆ, ಬಟ್ ನಿನ್ನನ್ನ ಸಾಯಿಸುವಷ್ಟು ಕೋಪ ಕೂಡ ಇದೆ. ನನ್ನ ಮುಂದೆ ನಿಜವಾಗ್ಲೂ ನೀನ್ ನಿಂತ್ಕೊಳ್ಬೇಡ ಅಂತ ಹೇಳಿ ಆಕೆಯ ಕಾಲನ್ನ ಹಿಡ್ಕೊಂಡ್ಬಿಡ್ತಾರೆ. ಸೊ ವೈಷ್ಣವಿ ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ. ಸ್ವಲ್ಪ ದಿನಗಳ ನಂತರ ಆನಂದ್ ಆಟೋ ಓಡಿಸ್ತಿರುವಾಗ ಒಂದು ಮದುವೆಯ ಪೋಸ್ಟರ್ ಕಾಣತ್ತೆ. ಆ ಮದುವೆಯ ಪೋಸ್ಟರ್ ನಲ್ಲಿ ವೈಷ್ಣವಿ ಮತ್ತೊಬ್ಬ ಹುಡುಗನನ್ನ ಮದುವೆ ಆಗ್ತಾರೆ ಅನ್ನುವ ವಿಚಾರ ಗೊತ್ತಾಗತ್ತೆ. ಅಂಡ್ ವೈಷ್ಣವಿ ಹೊಸ ಹುಡುಗನ ಜೊತೆ ಮದುವೆ ಮನೆಯ ಹೊರಗಡೆ ನಿಂತಿದ್ದಾರೆ. ಆಕೆಯ ಕಣ್ಣು ಆನಂದನ ಮೇಲೆ ಹೋಗುತ್ತೆ. ಆನಂದ ಕೂಡ ವೈಷ್ಣವಿಯನ್ನ ನೋಡ್ತಾರೆ. ಇಬ್ಬರ ಕಣ್ಣಲ್ಲೂ ನೀರು ತುಂಬಿಕೊಂಡಿದೆ. ಆನಂದ್ ಬೇಜಾರ್ ಮಾಡ್ಕೊಂಡು ಆಟೋನ ಮುಂದಕ್ಕೆ ಬಿಟ್ಕೊಂಡು ಹೋಗ್ತಾರೆ. ಆಟೋದ ಒಳಗಡೆ ವೈಷ್ಣವಿ ಪುಟ್ಟ ಹುಡುಗಿ ಆದಾಗ ಅವಳು ಕೊಟ್ಟಿದ್ದ ಫೋಟೋ ಇನ್ನೂ ಕೂಡ ಹಾಗೆ ಇದೆ. ಅಂದ್ರೆ ಆನಂದನ ಮನಸ್ಸಿನಲ್ಲಿ ಪ್ರೀತಿ ಹಾಗೆ ಉಳಿದಿದೆ ಅಂತ. ಅಲ್ಲಿಗೆ ಮೂವಿ ಎಂಡ್ ಆಗತ್ತೆ. ಸೊ ಮೂವಿ ಏನನ್ಸ್ತಪ್ಪ, ಮೇಲ್ನೋಟಕ್ಕೆ ಈ ಹುಡುಗಿ ಎಷ್ಟು ಕೆಟ್ಟವಳು ಅಂತ ನಮ್ಗೆ ಅನ್ನಿಸ್ಬೋದು. ಆದ್ರೆ ಆ ಇಬ್ಬರು ಹುಡುಗರ ಬಗ್ಗೆಯೂ ನಾವು ಥಿಂಕ್ ಮಾಡೋದಾದ್ರೆ, ಈತ ಆನಂದ ಹುಡುಗಿಯನ್ನ ಅಷ್ಟೊಂದು ಪ್ರೀತಿಸ್ತಾ ತನ್ನ ಅಮ್ಮನ ಬಗ್ಗೆ ಕಿಂಚಿತ್ತು ಗೌರವ ತೋರ್ಲಿಲ್ಲ, ಪ್ರೀತಿ ತೋರ್ಲಿಲ್ಲ. ಅವನು ಕೆಟ್ಟವ ಅಲ್ವಾ? ಅಂಡ್ ದೆನ್ ವಿರಾಜ್, ಆತ ಸಿಕ್ಕಿದ್ದೆ ಚಾನ್ಸು ಅಂತ ಏನ್ ಮಾಡೋಕ್ ಕೂಡ ರೆಡಿ ಇದ್ದ. ಅಂಡ್ ಗಿಫ್ಟ್ ಗಳನ್ನ ಕೊಟ್ಟು ಹುಡುಗಿಯನ್ನ ಬೀಳಿಸ್ಕೊಳ್ಳಿಕ್ಕೆ ನೋಡ್ದ. ಆತ ಕೆಟ್ಟವನಲ್ವಾ? ಸೊ ಹುಡುಗಿ ಕೆಟ್ಟವಳ, ಇಬ್ಬರು ಹುಡುಗರು ಕೆಟ್ಟವರ, ಅಥವಾ 3 ಜನನು ಒಳ್ಳೆಯವರ, ಅವರವರ ಸ್ಥಾನದಲ್ಲಿ ಅವರವರು ಒಳ್ಳೆಯವರೇ ಆಗಿದ್ರ ಅನ್ನುವ ಜಿಜ್ಞಾಸೆಯೊಂದಿಗೆ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್, ಜೈ ಹಿಂದ್.